ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಧರ್ಮಭೂಮಿ ಭಾರತ ಸಾರುತ್ತಿಹುದು ಜನಹಿತ, ವಿಶ್ವಶಾಂತಿಗಾಗಿ ದುಡಿವ ಸಕಲರಿಂಗೆ ಸ್ವಾಗತ. ಧರ್ಮಭೂಮಿ ಭಾರತ ಸಾರುತ್ತಿಹುದು ಜನಹಿತ, ವಿಶ್ವಶಾಂತಿಗಾಗಿ ದುಡಿವ ಸಕಲರಿಂಗೆ ಸ್ವಾಗತ. ಧರ್ಮಭೂಮಿ 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 ಭಾರತ. ನಮಸ್ತೆ ಮಕ್ಕಳೇ, ನಮಸ್ತೆ. 10ನೇ ತರಗತಿಯ ನಲ್ಮೆಯ ವಿದ್ಯಾರ್ಥಿಗಳಿಗೆ ಈ ದಿನದ ರೇಖಾಗಣಿತದ ಅವಧಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳೇ, ತಾವೆಲ್ಲರೂ ರೆಡಿ ಇದ್ದೀರಾ? ಸಿದ್ಧರಿದ್ದೀರಾ? ಪೆನ್ನು ಪುಸ್ತಕ ಎಲ್ಲ ಇಟ್ಕೊಂಡು ತಾವೆಲ್ಲರೂ ಕಾಯ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣವಾ ಮಕ್ಕಳೇ? ನಾವು ಈ ತ್ರಿಭುಜಗಳು ಅನ್ನೋ ಅಧ್ಯಾಯದಲ್ಲಿ ಇದು 7ನೇ ಅವಧಿಯಾಗಿದೆ. ಇವತ್ತಿನ ದಿವಸ ನಾವು ನಿಮಗೆ ಏನೆಲ್ಲ ತಿಳಿಸ್ಕೊಡ್ತೀವಿ ನಾನು ಹೇಳೋಕ್ಕಿಂತ ಮುಂಚೆ ಒಂದು ಸರಿ ಹಿಂದಿನ ತರಗತಿಯಲ್ಲಿ ಏನು ಪಾಠ ಆಗಿದೆ ಒಂದು ಸರಿ ಜ್ಞಾಪಕ ಮಾಡ್ಕೊಳ್ಳೋಣ. ನೋಡ್ತೀರಾ ಏನೇನು ಪಾಠ ಆಗಿದೆ ಹೇಳಿ, ಜ್ಞಾಪಿಸ್ಕೊಳ್ಳಿ ಒಂದು ಸರಿ. ಸಮರೂಪ ತ್ರಿಭುಜಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಈ ವಿಸ್ತೀರ್ಣ ಇದೆ ನೋಡಿ, ಅವಳಿಗೆ ಸಂಬಂಧಪಟ್ಟಂಥ ಒಂದು ಭಾಳ ಮುಖ್ಯವಾದ ಪ್ರಮೇಯ ಇತ್ತು. ಜ್ಞಾಪಕಕ್ಕೆ ಬರ್ತಾ ಇದೆಯಾ? ಪ್ರಮೇಯ 2.6 ಅದನ್ನು ಕಳೆದ ಕ್ಲಾಸಲ್ಲಿ ಮಾಡಿದ್ವಿ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಆ ಉದಾಹರಣೆ 9 ಕೂಡ ಅರ್ಥ ಮಾಡ್ಕೊಂಡಿದ್ವಿ. ಜ್ಞಾಪಕಕ್ಕೆ ಬರ್ತಾ ಇದೆಯಾ? ಈ ಪ್ರಮೇಯವನ್ನು ತಾವುಗಳು ಕನಿಷ್ಠ ಅಂದರೆ 5 ಬಾರಿ ಆದರೂ ಅಭ್ಯಾಸ ಮಾಡಿರ್ಬೇಕು ಮಕ್ಕಳೇ. ಆಗ ನಮಗೆ ಈ ಪ್ರಮೇಯ ನಮ್ಮದಾಗತ್ತೆ. ಹಂಗೆ ಮಾಡಿರ್ತೀರಾ ಅಂಥೇಳಿ ನಾವು ನಂಬಿದ್ದೀವಿ. ಅದ್ರ ಜೊತೆಗೆ ನಾವು ಕಳೆದ ಕ್ಲಾಸ್ನಲ್ಲಿ ಇನ್ನೂ ಒಂದು ಒಳ್ಳೆಯ ವಿಷಯ ಬಗ್ಗೆ ಚರ್ಚೆ ಮಾಡಿದ್ವಿ. ಪೈಥಾಗರಸ್ ಪ್ರಮೇಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಿದ್ವಿ ಮತ್ತು ಚಟುವಟಿಕೆಯನ್ನು ಕೂಡ ಮಾಡಿದ್ವಿ. ಇದೆಲ್ಲ ಜ್ಞಾಪಿಸ್ಕೋತಾ ಇದ್ದೀರಲ್ವಾ? ಹೌದು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ವಿ. ಮತ್ತು ನಾವು ಒಂದಿಷ್ಟು ಮನೆಗೆಲಸವನ್ನು ಕೂಡ ಕೊಟ್ಟಿದ್ವಿ. ಏನು ಹೇಳಿ? ಮನೆಗೆಲಸ 2.4 ಅಭ್ಯಾಸದಲ್ಲಿ 9 ಲೆಕ್ಕಗಳಿದೆ ಅಲ್ವಾ? ಅದನ್ನೆಲ್ಲ ಅಚ್ಚುಕಟ್ಟಾಗಿ ಅರ್ಥ ಮಾಡಿಕೊಂಡು ಒಂದು ಸರಿ ಬರೀರಿ ಅಂತ ನಾವು ನಿಮ್ಗೆ ಹೇಳಿದ್ವಿ. ನೀವೆಲ್ಲರೂ ಬರೆದಿರ್ತೀರಿ ಅಂತ ನಾವಂತೂ ನಂಬಿದ್ದೀವಿ ಮಕ್ಕಳೇ. ಅದನ್ನು ಅರ್ಥ ಮಾಡ್ಕೊಂಡು ಬರೀರಿ ಅಂತ ನಿಮಗೆ ತಿಳಿಸಿದ್ವಿ ನಾವು. ಹಾಗಾದರೆ ಇವತ್ತಿನ ಅವಧಿಯಲ್ಲಿ ನಾವೇನು ಮಾಡ್ತೀವಿ ಗೊತ್ತಾ? ನಿಮಗೆಲ್ಲ ಗೊತ್ತಿದೆ ಅಂತ ಕಾಣುತ್ತೆ. ಪೈಥಾಗರಸ್ ಪ್ರಮೇಯಕ್ಕೆ ಸಾಧನೆ ಅಂದರೆ ಪ್ರೂಫನ್ನು ಇವತ್ತು ನಾವು ವಿಚಾರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟೇ ಇಲ್ಲ, ಅದರ ವಿಲೋಮ ಕೂಡ ಅಂದರೆ ಕಾನ್ವರ್ಸನ್ನು ಕೂಡ ಇವತ್ತು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಮಾದರಿ ಲೆಕ್ಕಗಳೇನಿದೆ, ಅಭ್ಯಾಸದ ಲೆಕ್ಕಗಳೇನಿದೆ, ಇವುಗಳೆಲ್ಲ ನೋಡೋಣ ಮಕ್ಕಳೇ. ನಾವು ಪೈಥಾಗರಸ್ ಪ್ರಮೇಯ ಮಕ್ಕಳೇ, ಅದನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಪ್ರಮೇಯ 2.8 ಅಂತ ಕೊಟ್ಟಿದ್ದಾರೆ. 2 ಅಂದರೆ ಅದು ಅಧ್ಯಾಯದ ಸಂಖ್ಯೆ ಮಕ್ಕಳೇ. ಅದರಲ್ಲಿ 8ನೇ ವಿಚಾರ ಅಂಥೇಳಿ ನೀವಾದರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಪೈಥಾಗರಸ್ ಪ್ರಮೇಯವನ್ನು ಯಾವ ರೀತಿ ನಿರೂಪಿಸೋದು ಮಕ್ಕಳೇ ಜ್ಞಾಪಿಸ್ಕೊಳ್ಳಿ. ಅದಕ್ಕೆ ನೋಡಿ ನಿಮಗೆ ಸಹಾಯ ಆಗಲಿ ಅಂಥೇಳಿ 4 ಮೂಲೆಯಲ್ಲೂ ಕೂಡ ಲಂಬಕೋನ ತ್ರಿಭುಜಗಳು ಬರ್ತಾ ಇದೆ. ಅವುಗಳ ಮೇಲೆ ವರ್ಗಗಳನ್ನು ಕೂಡ ರಚನೆ ಮಾಡಿದೆ. ಹೇಳ್ತೀರಾ? ಪ್ರಯತ್ನ ಮಾಡ್ತೀರಾ? ಹೇಗೆ ಸ್ಟಾರ್ಟ್ ಮಾಡೋಣ ಅಂತಂದರೆ ನೋಡಿ, ಒಂದು ತ್ರಿಭುಜದಲ್ಲಿ ಅಂತ ಬರೆದಿದ್ದೀವಿ, ಸರಿನಾ? ಯಾವ ತ್ರಿಭುಜ ಅಂತ ಹೇಳಬೇಡವಾ? ಯಾವ ತ್ರಿಭುಜ ಅಂತ ಹೇಳೋಣ ನಾವು ಇವಾಗ? ಹೌದು, ಇದು ಲಂಬಕೋನ ತ್ರಿಭುಜದಲ್ಲಿ ಮಾತ್ರ. ಹಾಗಾಗಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಅಂತಲೇ ಪ್ರಾರಂಭ ಮಾಡಬೇಕು.
ಏನಾಗಿರುತ್ತೆ ಲಂಬಕೋನ ತ್ರಿಭುಜದಲ್ಲಿ? ಯಾವ ಬಾಹು ತಗೋಬೇಕು? ವಿಕರ್ಣ. ವಿಕರ್ಣದ ಮೇಲೆ ಏನು ಮಾಡಬೇಕು? ಏನನ್ನು ಎಳ್ಕೋಬೇಕು ನಾವು? ಒಂದು ವರ್ಗವನ್ನು ರಚಿಸ್ಕೋಬೇಕು. ರಚಿಸ್ಕೊಂಡ್ರೆ ಅದು ಯಾವುದಕ್ಕೆ ಸಮವಾಗಿರುತ್ತೆ ಅಂದರೆ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಅಲ್ವಾ, ವರ್ಗಗಳ ಮೊತ್ತಕ್ಕೆ ಅದೇನಾಗಿರುತ್ತೆ? ಸಮ ಆಗಿರುತ್ತೆ ಮಕ್ಕಳೇ ಅದು. ಹೌದಾ? ಇದನ್ನೇ ನಾವು ಸಾಮಾನ್ಯ ನಿರೂಪಣೆ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇದನ್ನು ಜನರಲ್ ಎನನ್ಸಿಯೇಷನ್ ಅಂತ ಕರೀತಾರೆ. ಹಾಗಾದರೆ ಈ ಪ್ರಮೇಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವೀಗ ಒಂದು ಸಣ್ಣದೊಂದು ಚಟುವಟಿಕೆ ಮಾಡೋಣ ಮಕ್ಕಳೇ. ಆ ಚಟುವಟಿಕೆ ಹೆಸರೇನಪ್ಪ ಅಂದರೆ ಪೆರಿಗಲ್ಸ್ ಡಿಸೆಕ್ಷನ್ ಅಂತ ಹೇಳಿ ಮಕ್ಕಳೇ. ಈತ ಬ್ರಿಟಿಷ್ನ ದೇಶದವರು, ಅಮೆಚ್ಯೂರ್ ಮ್ಯಾಥಮೆಟಿಷಿಯನ್ ಅಂತ ಕರೀತಾರೆ. ನೋಡಿ ಆತ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಅಂದರೆ, ನಾನೀಗ ಒಂದು ಆ್ಯಕ್ಟಿವಿಟಿಯನ್ನು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯಾ? ಇದು ಒಂದು ಲಂಬಕೋನ ತ್ರಿಭುಜ. ಈ ಡೀಪ್ ಬ್ಲೂ ಕಲರೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದು ಲಂಬಕೋನ ತ್ರಿಭುಜ. ಇದು ನೋಡಿ, ಈ ಕೋನವೇ 90 ಡಿಗ್ರಿ ಇರ್ತಕ್ಕಂಥದ್ದು. ಹೌದಾ? ಈಗೇನು ಮಾಡಿದ್ದಾರೆ, ಈ ವಿಕರ್ಣದ ಮೇಲೆ ಒಂದು ಚೌಕ, ಒಂದು ವರ್ಗವನ್ನು ರಚಿಸ್ಕೊಳ್ಳಿ. ಅದೇ ರೀತಿ ಈ ಬಾಹು ಮೇಲೂ ಒಂದು ಚೌಕವನ್ನು ತಗೊಳ್ಳಿ, ಈ ಪುಟ್ಟ ಬಾಹು ಮೇಲೂ ಒಂದು ಚೌಕ ತಗೊಳ್ಳಿ. ಈಗ ಏನಂತ ಅವ್ರು ಹೇಳ್ತಾರೆ ಅರ್ಥ, ಪೈಥಾಗರಸ್ ಪ್ರಮೇಯ ಏನು ಹೇಳುತ್ತೆ ಅಂದರೆ, ಈ ವರ್ಗದ ವಿಸ್ತೀರ್ಣ, ಈ ವರ್ಗದ ವಿಸ್ತೀರ್ಣ ಇವೆರಡನ್ನು ಕೂಡಿಬಿಟ್ರೆ ಈ ವರ್ಗದ ವಿಸ್ತೀರ್ಣ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆ ಪೆರಿಗಲ್ ಯಾವ ರೀತಿ ಯೋಚನೆ ಮಾಡಿದ್ದಾರೆ ಅಂದರೆ, ನೋಡಿ ಈ ರೀತಿ 4 ಸರ್ವಸಮ ಚತುರ್ಭುಜಗಳನ್ನು ಸಹಾಯ ತಗೋತಾರೆ ಮತ್ತು ಒಂದು ಚೌಕವನ್ನು ತೆಗೆದುಕೊಳ್ತಾರೆ. ಈ ರೀತಿ ತಗೊಂಡು ಇದನ್ನು ಪ್ರಾಕ್ಟಿಕಲ್ಲಾಗಿ ನಮಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದಾರೆ. ಈಗ ನಾವು ಅದನ್ನು ಮಾಡೋಣ ಇವಾಗ. ನೀವು ನೋಡಿ ಇದನ್ನು, ನಂತರ ನೀವು ಕೂಡ KG ಕಾರ್ಡ್ಬೋರ್ಡಲ್ಲಿ ಕಟ್ ಮಾಡಿಕೊಂಡು ಮಾಡ್ಬೋದು. ಈಗ ಒಂದು ಚತುರ್ಭುಜವನ್ನು ಈ ರೀತಿ ಇಟ್ಕೊಳ್ಳೋಣ. ಇದು ಒಂದು ಇಟ್ಕೊಂಡಿದ್ದಾಯ್ತು. ಇನ್ನೊಂದು ಪೀಸ್ ತಗೋತೀನಿ ನೋಡಿ, ಅದನ್ನು ಹೀಗೆ ಇಟ್ಕೊಂಬಿಡಿ ಅದನ್ನು, ಆಯಿತಾ? ನೆಕ್ಸ್ಟು ಇನ್ನೂ ಒಂದು ಪೀಸ್ ಇದೆಯಲ್ವ, ಅದನ್ನು ಹೀಗೆ ಜೋಡಿಸ್ಕೊಳ್ಳಿ ಮಕ್ಕಳೇ. ಕಾಣಿಸ್ತಾ ಇದೆಯಾ ನಿಮಗೆ? ಕಡೆಯದಾಗಿ ಇನ್ನೊಂದು ಪೀಸ್ ಇದೆ, ಅದನ್ನು ಈ ರೀತಿ ಇಟ್ಬಿಟ್ರೆ ಈ 4 ಚತುರ್ಭುಜಗಳು ಸೇರಿ ನೋಡಿ ಈ ಒಂದು ವರ್ಗದ ವಿಸ್ತೀರ್ಣಕ್ಕೆ ಸಮ ಆಗೋಯಿತು. ಇನ್ನು ಈ ಚೌಕದ ವಿಸ್ತೀರ್ಣಕ್ಕೆ ನೋಡಿ, ಅದಕ್ಕೆ ಸರಿಯಾಗಿ ಆ ವಿಸ್ತೀರ್ಣ ಇರತಕ್ಕಂಥ ಒಂದು ಚೌಕವನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಈಗ ನಿಜವಾಗಲೂ ಪೈಥಾಗರಸ್ ಪ್ರಮೇಯ ಸತ್ಯವಾಗಿದ್ದರೆ ಈ 4 ಚತುರ್ಭುಜಗಳು ಮತ್ತು ಈ ವರ್ಗ ಇವೆರಡನ್ನು ಸೇರಿಸ್ಬಿಟ್ರೆ ಈ ವರ್ಗ ಬಂದ್ಬಿಡ್ಬೇಕಲ್ಲ, ವಿಸ್ತೀರ್ಣ ಬರಬೇಕಲ್ವೇ? ಹಾಗಾದರೆ ಈ 4 ತೆಗೆದು ಇಲ್ಲಿ ಜೋಡಿಸ್ತಾ ಬರ್ತೀನಿ, ಆಮೇಲೆ ಈ ಪೀಸನ್ನು ತೆಗೆದುಕೊಳ್ಳೋಣ. ಈಗ ಒಂದೊಂದಾಗೆ ತೆಗಿತಾ ಬರ್ತೀನಿ ಮಕ್ಕಳೀಗ. ಫಸ್ಟ್ ಇದೊಂದು ಯಾವ ಪೀಸ್ ಬೇಕಾದ್ರೆ ತಗೊಳ್ಳೋಣ, ಅದನ್ನು ಈ ರೀತಿಯ ಇಲ್ಲಿ ಜೋಡಿಸ್ಕೊಳ್ಳಿ. ನೆಕ್ಸ್ಟ್ ಈ ಒಂದು ಚತುರ್ಭುಜವನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ಹೀಗೆ ಇಟ್ಕೊಂಡ್ಬಿಡೋಣ. ಅದನ್ನು ಕಾಣಿಸ್ತಾ ಇದೆಯಾ? 3ನೇ ತೆಗೆದುಕೊಳ್ಳಿ, ಈ ಪೀಸನ್ನು ತೊಗೊಂಡು ನೋಡಿ ಹೀಗೆ ಇಟ್ಕೊಂಬಿಡಿ, ಹೀಗೆ ಹಾಕ್ಬಿಡಿ. ಹೌದಾ? ಹೀಗೆ ಹಾಕ್ಬಿಟ್ಟು ಇನ್ನು ಉಳಿದಂಥದ್ದು ಒಂದೇ ಒಂದು ಪೀಸ್ ಇದೆ ಅಲ್ವಾ, ಅದನ್ನು ಈ ರೀತಿ ಜೋಡಿಸ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ ಅಲ್ವ ಮಕ್ಕಳೇ? ಈ 4 ಚತುರ್ಭುಜಗಳು ಈ ವಿಕರ್ಣದ ಮೇಲಿನ ವರ್ಗದ ಮೇಲೆ ಎಷ್ಟು ಚೆನ್ನಾಗಿ ಕೂತಿದೆ. ನಿಮ್ಗೆ ಅನಿಸ್ತಾ ಇದೆ ಅಂತ ಕಾಣುತ್ತೆ. ಓ, ಈ ಉಳಿದಂಥ ಈ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ಇದನ್ನು ಕ್ಲೀನಾಗಿ ಪ್ಲೇಸ್ ಮಾಡಿಬಿಡ್ಬೋದು ಅಂತ ಅನ್ನಿಸ್ತಾ ಇದೆ. ಹೌದಲ್ವಾ? ನೋಡಿ ಇಲ್ಲಿ ಕ್ಲೀನಾಗಿ ಕೂಡಿಸ್ಬಿಟ್ರೆ ಹಾಗೇ ಹೋಯ್ತಲ್ಲ ಮಕ್ಕಳೇ. ಈ ವರ್ಗದ ವಿಸ್ತೀರ್ಣ, ಈ 4 ಚತುರ್ಭುಜಗಳು, ಈ ವರ್ಗದ ವಿಸ್ತೀರ್ಣವೇ ಇದು, ಇವೆರಡನ್ನು ಸೇರಿಸಿದ್ರೆ ನೋಡಿ ಈ ವರ್ಗ ಬರುತ್ತೆ ಅನ್ನೋದು ಎಷ್ಟು ಚೆನ್ನಾಗಿ ಪೆರಿಗಲ್ ಅವರು ಯೋಚನೆ ಮಾಡಿ ಇದಕ್ಕೆ ಪೆರಿಗಲ್ ಡಿಸೆಕ್ಷನ್ ಅಂತಲೇ ವಿಶ್ವವಿಖ್ಯಾತಿಯಾಗಿದೆ ಮಕ್ಕಳೇ. ಮತ್ತು ಜ್ಞಾಪಕ ಇರಲಿ, ಇದಕ್ಕೆ ಸಾಧನೆ ಕೂಡ ಇದೆ. ನಾನು ಬರೀ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ದೆ, ಇದನ್ನು ಸಾಧನೆ ಕೂಡ ಮಾಡ್ಬೋದು ಮಕ್ಕಳೇ. ಪೈಥಾಗರಸ್ ಪ್ರಮೇಯ ಅಂದರೆ ಯಾವಾಗಲೂ ಈ ರೀತಿ ವರ್ಗಗಳನ್ನೇ ಎಳ್ಕೋಬೇಕು ಅಂತ ನಾವು ಅಂದ್ಕೊಂಬಿಟ್ಟಿದ್ದೀವಿ. ಹೌದಾ? ಅದಕ್ಕೆ ನೀವು ಈ ಒಂದು ಆ್ಯಕ್ಟಿವಿಟಿನ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಗಮನಿಸಿ, ಏನೆಲ್ಲ ಗಮನಿಸ್ತಾರೆ ನೀವೇ ಗಮನಿಸ್ತಾ ಬನ್ನಿ. ಎಲ್ಲಿದೆ ನೋಡಿ ಲಂಬಕೋನ ತ್ರಿಭುಜ? ನೋಡಿ ಇಲ್ಲಿ ಇದೆ ಅಲ್ವ ಲಂಬಕೋನ ತ್ರಿಭುಜ. ಯಾವುದು ಲಂಬಕೋನ? ನೋಡಿ ಇದು ಲಂಬಕೋನ. ನೋಡಿ ಇದೇ ವಿಕರ್ಣ. ಈ ವಿಕರ್ಣದ ಮೇಲೆ ಒಂದು ನಿಯಮಿತ ಪಂಚಭುಜಾಕೃತಿಯನ್ನು ರಚನೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಈ 2 ಬಾಹುಗಳ ಮೇಲೂ ಕೂಡ ಸಮರೂಪ ಪಂಚಭುಜಾಕೃತಿಗಳನ್ನು ರಚನೆ ಮಾಡ್ಕೊಂಡಿದ್ದೀವಿ. ಈ ರೀತಿ ಮಾಡಿಕೊಂಡಾಗ ಈ ಪಂಚಭುಜಾಕೃತಿಯ ವಿಸ್ತೀರ್ಣ ಎಷ್ಟಿರುತ್ತೆ ಗೊತ್ತಾ? ನೋಡಿ ಈ ವಿಸ್ತೀರ್ಣವನ್ನು ಕೂಡಿಬಿಟ್ರೆ ಈ ವಿಸ್ತೀರ್ಣ ಬಂದೇ ಬಿಡುತ್ತೆ. ಅಂದರೆ ಏನು ಅರ್ಥ ಆಗ್ತಾ ಇದೆ ಗೊತ್ತಾ ನಿಮಗೆ? ವರ್ಗವನ್ನೇ ರಚನೆ ಮಾಡ್ಕೋಬೇಕು ಅಂತ ಯಾವ ರೂಲು ಇಲ್ಲ ಮಕ್ಕಳೇ.
ಯಾವ ಆಕೃತಿಯನ್ನು ಬೇಕಾದರೂ ನಾವು ಎಳ್ಕೋಬೋದು. ಅಂದರೆ ಅವುಗಳು ಏನಾಗಿರಬೇಕು, ಸಮರೂಪಿಗಳಾಗಿರಬೇಕು. ಸಮರೂಪಿಗಳಾಗಿರಬೇಕು. ಬಾಹುಗಳ ಸಂಖ್ಯೆ ಸೇಮ್ ಇರಬೇಕು. ಇಲ್ಲಿ ನೋಡಿ 5 ಇದೆ, ಇಲ್ಲೂ 5 ಬಾಹುಗಳು, ಇಲ್ಲೂ 5 ಬಾಹುಗಳೇ ಇರಬೇಕು. ಆ ರೀತಿ ಹೇಳ್ಕೊಂಡ್ರೂ ಕೂಡ ಆಗ ಈ ಒಂದು ವಿಕರ್ಣದ ಮೇಲಿನ ವರ್ಗ ಈ 2 ವರ್ಗಗಳ ಮೊತ್ತಕ್ಕೆ ಸಮ ಆಗಿರುತ್ತೆ ಮಕ್ಕಳೇ. ನೀವು ಅಂದ್ಕೊಳ್ತಾ ಇರ್ತೀರಿ, ಹಾಗಾದರೆ ಇನ್ನೂ ಒಂದು ಒಳ್ಳೆಯ ವಿಷಯವನ್ನು ನಿಮಗೆ ಹೇಳೋದಾದರೆ ಮಕ್ಕಳೇ, ಕಡೆಯದಾಗಿ ಹೇಳೋದಾದರೆ ನಿಮಗೆ ನೋಡಿ, ಒಂದು 3 ಬಾಹುಗಳನ್ನು ವ್ಯಾಸವನ್ನಾಗಿ ತೆಗೆದುಕೊಂಡು ಈ ರೀತಿ ಅರ್ಧ ವೃತ್ತಗಳನ್ನು ಕೂಡ ಎಳ್ಕೋಬಹುದು. ಆಗಲೂ ಕೂಡ ಈ ವಿಕರ್ಣದ ಮೇಲಿನ ಅರ್ಧ ವೃತ್ತದ ವಿಸ್ತೀರ್ಣ ಇದೆಯಲ್ಲ, ಈ 2 ವಿಸ್ತೀರ್ಣಗಳ ಮೊತ್ತಕ್ಕೆ ಸಮ ಆಗಿರುತ್ತೆ ಮಕ್ಕಳೇ. ಹೌದಾ? ಇದನ್ನೆಲ್ಲ ನೀವು ಪಾಠ ಆದಮೇಲೆ ಡ್ರಾ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ. ಈ ಒಂದು ಪ್ರಮೇಯಕ್ಕೆ ಮಕ್ಕಳೇ ಸುಮಾರು ಜನ ಇದಕ್ಕೆ ಸಾಧನೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಸುಮಾರು 300 ಬೇರೆ ಬೇರೆ ಆದಂಥ ಒಂದು ಸಾಧನೆ ಇದೆ ಮಕ್ಕಳೇ. ಅದರಲ್ಲಿ ನೋಡಿ, ನಮ್ಮ ಅಮೇರಿಕಾ ದೇಶದ 20ನೇ ಪ್ರೆಸಿಡೆಂಟು ಜೇಮ್ಸ್ ಎ ಗಾರ್ಫೀಲ್ಡ್ ಅಂತ ಹೇಳಿ, ಅವರು ತ್ರಾಪಿಜ್ಯದ ವಿಸ್ತೀರ್ಣದ ಸಹಾಯದಿಂದ ಈ ಪ್ರಮೇಯವನ್ನು ಪ್ರೂವ್ ಮಾಡಿದ್ದಾರೆ. ಐನ್ಸ್ಟೀನ್ ಪ್ರೂವ್ ಮಾಡಿದ್ದಾರೆ. ಭಾರತ ದೇಶದ ಗಣಿತಶಾಸ್ತ್ರಜ್ಞರು ಕೂಡ ಇದನ್ನು ವೇದ ಕಾಲಗಳಲ್ಲೇ ಇದನ್ನೆಲ್ಲ ಪ್ರೂವ್ ಮಾಡಿದ್ದಾರೆ ಮಕ್ಕಳೇ. ಸುಮಾರು ಸಾಧನೆ ಇದೆ. ನಾವೀಗ ಒಂದು ಸಾಧನೆಯನ್ನು ನಮ್ಮ ಸಮರೂಪ ತ್ರಿಭುಜಗಳ ಒಂದು ಸಂಬಂಧದಿಂದ ನಾವು ಆ ಪರಿಕಲ್ಪನೆಯಿಂದ ಈಗ ಒಂದು ಸಾಧನೆಯನ್ನು ನಾವು ನೋಡೋಣ. ಫಸ್ಟ್ ಏನು ಮಾಡಬೇಕು ಹೇಳಿ, ಒಂದು ಚಿತ್ರವನ್ನು ಹಾಕಬೇಕು. ಆ ಚಿತ್ರ ಹೇಗಿರಬೇಕದು, ಲಂಬಕೋನ ತ್ರಿಭುಜವೇ ಆಗಿರಬೇಕು. ಲಂಬಕೋನ ಎಲ್ಲಿದೆ ನೋಡ್ಕೊಳ್ಳಿ, ಇದು ಲಂಬಕೋನ. ಇದು ಲಂಬಕೋನಕ್ಕೆ ಚಿಹ್ನೆ ಆಯಿತು. ಇದು ಈಗೇನು ಮಾಡಬೇಕು, ಚಿತ್ರ ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನು ಬರಬೇಕು ಹೇಳಿ, ದತ್ತ ಬರೀಬೇಕು, ಡೇಟಾ ಬರೀಬೇಕು. ಏನು ಕೊಟ್ಟಿದ್ದಾರೆ ಅದನ್ನು ಬರೀಬೇಕಲ್ವ, ಅದನ್ನು ಬರೆಯೋಣ. ನೋಡಿ, ದತ್ತ ಏನು ಹೇಳಿ, ದತ್ತ ಲಂಬಕೋನ ತ್ರಿಭುಜದಲ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ABC ಅನ್ನೋದು ಲಂಬಕೋನ ಆಗಿರೋದ್ರಿಂದ ಲಂಬಕೋನ ತ್ರಿಭುಜ ABC ಯಲ್ಲಿ ಯಾವ ಕೋನ 90 ಡಿಗ್ರಿ ಆಗಿದೆ ಅಂತ ಕೇಳಿದ್ರೆ ನೋಡಿ, ಕೋನ ABC 90 ಡಿಗ್ರಿ ಆಗಿದೆ. ಇಲ್ಲಿಗೆ ದತ್ತ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಬರೀಬೇಕು ನಾವೀಗ, ಸಾಧನೀಯವನ್ನು ಬರೀಬೇಕು. ಏನನ್ನು ಸಾಧಿಸ್ಬೇಕು ಹೇಳಿ, ಈ ಬಾಹುವಿನ ಮೇಲಿನ ವರ್ಗ ಅಂದರೆ ಈ ವರ್ಗ ಮನಸ್ಸಲ್ಲೇ ಕಲ್ಪಿಸ್ಕೊಳ್ಳಿ. ಅದರ ವಿಸ್ತೀರ್ಣ ಎಷ್ಟಿರುತ್ತೆ ಗೊತ್ತಾ, ಉದ್ದ ಇಂಟು ಉದ್ದ, AB ಇಂಟು AB ಮಾಡಿದರೆ AB ಸ್ಕ್ವಯರ್ ಬರುತ್ತೆ. AB ಸ್ಕ್ವಯರ್ ಅಂದರೆ ಈ ಬಾಹುವಿನ ಮೇಲಿನ ವರ್ಗದ ವಿಸ್ತೀರ್ಣ ಪ್ಲಸ್ BC ಸ್ಕ್ವಯರ್, ಈ ಬಾಹುವಿನ ಮೇಲಿನ ವರ್ಗದ ವಿಸ್ತೀರ್ಣ. ಅವೆರಡನ್ನು ಕೂಡಿಬಿಟ್ರೆ ನೋಡಿ, ವಿಕರ್ಣದ ಮೇಲಿನ ಒಂದು ವಿಸ್ತೀರ್ಣಕ್ಕೆ ಸಮ ಆಗುತ್ತೆ ಅನ್ನೋದೇ ನಾವು ಸಾಧಿಸಬೇಕಾಗಿದೆ. ನಾವು ಇಷ್ಟು ದಿವಸ ಏನು ಪಾಠ ಮಾಡ್ತಾಯಿದ್ವಿ, ಸಮರೂಪ ತ್ರಿಭುಜಗಳ ಬಗ್ಗೆ ಪಾಠ ಮಾಡಿದ್ದೀವಲ್ವ. ಆ ಕಲ್ಪನೆಗಳನ್ನು ಬಳಸಿ ಇದನ್ನು ನಾವು ಇವತ್ತು ಸಾಧನೆ ಮಾಡೋಣ. ಅದಕ್ಕೆ ಒಂದು ರಚನೆಯನ್ನು ಮಾಡಬೇಕಾಗಿದೆ. ಆ ರಚನೆ ಏನಪ್ಪ ಅಂದರೆ, ಈ B ಅನ್ನೋ ಶೃಂಗದಿಂದ ವಿಕರ್ಣಕ್ಕೆ ಈ ರೀತಿಯಾಗಿ ಒಂದು ಲಂಬವನ್ನು ನಾವು ಎಳ್ಕೋಬೇಕು. ನೋಡಿ, ಈ ರೀತಿ ಲಂಬ ಎಳ್ಕೊಂಬಿಟ್ರೆ ನಮಗೆ ಇವಾಗ ಈ ಸಾಧನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಈ ರೀತಿ ಲಂಬವನ್ನು ಎಳ್ಕೊಂಡು ಮಾಡಿದ್ರೆ ಈ 2 ತ್ರಿಭುಜಗಳು ಏನಾಗಿರುತ್ತೆ ಅದೆಲ್ಲ ನೀವು ಹಿಂದಿನ ತರಗತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಿ. ಅದನ್ನು ನಾವೀಗ ಬರಿತಾ ಹೋಗೋಣ ಇವಾಗ. ಸೊ ಈ ಚಿತ್ರ ಹೀಗಿದೆ, ನಿಮಗೆ ಗೊತ್ತಿದೆ ಮಕ್ಕಳೇ. ಈಗ ಇದು ಒಂದು ಲಂಬಕೋನ ತ್ರಿಭುಜ. ಈ ಲಂಬಕೋನ ತ್ರಿಭುಜದಲ್ಲಿ ಇದು 90 ಡಿಗ್ರಿ ಆಗಿದೆ. ಇದು 90 ಡಿಗ್ರಿ ಆದರೆ ಇದು X ಅಂತ ಇಟ್ಕೊಳ್ಳೋಣ. ಇದು X ಡಿಗ್ರಿ ಆದರೆ ಇದೆಷ್ಟಾಗಿರಬೇಕು, 90 - X ಆಗಲೇಬೇಕು. ಇದು 90 - X ಆದರೆ ಇದೆಷ್ಟಾಗಿರಬೇಕು, ಇದು X ಆಗಿರಲೇಬೇಕು. ಯಾಕೆ, ಇವೆರಡನ್ನು ಕೂಡಿದ್ರೆ 90 ಡಿಗ್ರಿ ಬರಬೇಕು. ಇನ್ನು ಈ ಲಂಬಕೋನ ತ್ರಿಭುಜದಲ್ಲಿ ಇದು 90 ಡಿಗ್ರಿ, ಇದು X ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇದೆಷ್ಟಾಗತ್ತೆ ಹೇಳಿ, ಇದು 90 - X ಆಗಬೇಕು. ಯಾಕೆಂದರೆ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಇವಾಗ ಈ ಲಂಬಕೋನ ತ್ರಿಭುಜ ಮತ್ತು ದತ್ತ ತ್ರಿಭುಜ ABC ಇವುಗಳನ್ನು ಏನು ಮಾಡೋಣ, ಹೋಲಿಕೆ ಮಾಡೋಣ. ಅಂದರೆ ಯಾವ್ಯಾವ ಕೋನಗಳು ಸಮ ಆಗಿದೆ, ಯಾವ್ಯಾವ ಕಾರಣಕ್ಕೆ ಅನ್ನೋದನ್ನು ಬರಿತಾ ಬರೋಣ. ಮೊದಲನೇದಾಗಿ ಯಾವುದನ್ನು ಬರೀತೀರಿ, ಕರೆಕ್ಟು, ಕೋನ ADB ಅಂದರೆ ಇದು 90 ಡಿಗ್ರಿ ಇದೆ, ಈ ಕೋನವು 90 ಡಿಗ್ರಿ ಇದೆ, ಆದ್ದರಿಂದ ಅದು ಸಮ ಆಯಿತು. ಮಕ್ಕಳೇ, ಕೋನ ADB ಅಂದರೆ ನೋಡಿ, ಇದು 90 ಡಿಗ್ರಿ ಯಾಕೆ ಅಂದರೆ ಅದು ರಚನೆಯ ಪ್ರಕಾರ. ಈ ಕೋನ ABC 90 ಡಿಗ್ರಿ ಯಾಕೆ ಅಂದರೆ ಅದು ದತ್ತದ ಪ್ರಕಾರ. ಹಾಗಾಗಿ ಈ 2 ಕೋನ 90 ಆಯಿತು. ಇನ್ನು ಈ ಕೋನ ಏನಿದೆ ಇದು ಈ ತ್ರಿಭುಜಕ್ಕೂ ಬರ್ತಾ ಇದೆ, ದತ್ತ ತ್ರಿಭುಜಕ್ಕೂ ಬರ್ತಾ ಇರೋದ್ರಿಂದ ಇದನ್ನು ನಾವು ಉಭಯ ಸಾಮಾನ್ಯ ಅಂತ ಕರಿತೀವಿ. ಸಾಕಲ್ವ ಮಕ್ಕಳು, ಇಷ್ಟು ಗೊತ್ತಾದರೆ
ಎರಡು ಕೋನಗಳು ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಆಗಿದ್ದರೆ ಅವುಗಳು ಸಮಕೋನೀಯ ಆಯ್ತಲ್ವ. ಸಮಕೋನೀಯ ಆದರೆ ಏನಂತ ಹೇಳ್ಬೋದು ಹೇಳಿ? ಸಮರೂಪಿಗಳು ಅಂತ ಹೇಳ್ಬೋದು. ಸೊ ಲಂಬಕೋನ ತ್ರಿಭುಜ ADB ಸಮರೂಪ ಲಂಬಕೋನ ತ್ರಿಭುಜ AB. ಕಮಾನ್, ನೆಕ್ಸ್ಟ್ ಏನು ಹೇಳಿ? ಯಾವ ಪ್ರಮೇಯ ಜ್ಞಾಪಕಕ್ಕೆ ಬರ್ತಾ ಇದೆ ನಿಮಗೆ? ಕೋನ ಪ್ರಮೇಯ ಜ್ಞಾಪಕಕ್ಕೆ ಬರ್ತಾ ಇದೆಯಾ ಮಕ್ಕಳೇ? ಹೌದು, ಅದನ್ನು ಅಪ್ಲೈ ಮಾಡಿ ಅನುರೂಪ ಬಾಹುಗಳು ಯಾವುದಾದ್ರು ನೋಡ್ಕೊಳ್ಳಿ. ಅದನ್ನೆಲ್ಲ ಬರೆದ್ರೆ AB ಭಾಗಿಸು AC = AD ಭಾಗಿಸು AB ಬರುತ್ತೆ. ಚಿತ್ರ ನೋಡಿ ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಇದನ್ನು ಓರೆ ಗುಣಾಕಾರ ಮಾಡಿಬಿಡೋಣ ಮಕ್ಕಳೇ. ಇದನ್ನು ಓರೆ ಗುಣಾಕಾರ ಮಾಡಿಬಿಟ್ರೆ AB × AB AB² = AC × AD ಆಗೋಯಿತು. ಅಂದರೆ AB ಮೇಲಿನ ವರ್ಗದ ವಿಸ್ತೀರ್ಣ ಎಷ್ಟು ಅನ್ನೋದು ನಮ್ಗೆ ಅರ್ಥ ಆಗೇ ಹೋಯಿತು. ಜ್ಞಾಪಕಕ್ಕೆ ಬರ್ತಾ ಇದೆಯಾ? ಹಿಂದಿನ ತರಗತಿಯಲ್ಲಿ ಉಪಪ್ರಮೇಯ ಅಂಥೇಳಿ ಇದನ್ನು ಡಿಟೇಲ್ಡಾಗಿ ಅರ್ಥ ಮಾಡ್ಕೊಂಡಿದ್ವಿ ನೋಡಿ. ಅದನ್ನು ಬಳಸ್ಕೋತಾ ಇದ್ದೀವಿ. ಇದನ್ನು ನಾವು ಮೊದಲನೇ ಭಾಗ, ಸಾಧನೆಯಲ್ಲಿ ಮೊದಲನೇ ಭಾಗ ಅಂತ ಇಟ್ಕೊಳ್ಳೋಣ. ಈಗ ಎರಡನೇ ಭಾಗಕ್ಕೆ ಹೋಗೋಣ ಮಕ್ಕಳೇ. ಈಗೇನು ಮಾಡೋಣ ಅಂದರೆ ನೋಡಿ, ಇದು ಎಕ್ಸ್ ಆದರೆ ಇದು ಎಕ್ಸು, ಇದು 90 - x ಆದರೆ ಇದು 90 - x ಆಗುತ್ತೆ. ಹಾಗಾಗಿ ಈ ಲಂಬಕೋನ ತ್ರಿಭುಜವನ್ನು ದತ್ತ ತ್ರಿಭುಜ ಜೊತೆಗೆ ಅವುಗಳೆರಡನ್ನು ಹೋಲಿಸೋಣ. ಸೊ ಮೊದಲನೇದಾಗಿ ಈ ಕೋನ 90 ಡಿಗ್ರಿ, ಈ ಕೋನ 90 ಡಿಗ್ರಿ ಇರೋದ್ರಿಂದ ರಚನೆ ಮತ್ತು ದತ್ತದ ಪ್ರಕಾರ ಅದು ಸಮ ಆಗೋಯಿತು. ಇನ್ನು ಈ ಕೋನ ಏನಿದೆ, ಈ ಕೋನ ಈ ತ್ರಿಭುಜಕ್ಕೂ ಬರ್ತಾ ಇದೆ, ಈ ದತ್ತ ತ್ರಿಭುಜಕ್ಕೂ ಬರ್ತಾ ಇರೋದ್ರಿಂದ ಉಭಯ ಸಾಮಾನ್ಯ ಆಯಿತು. ದೇರ್ ಫಾರ್ ಕಮಾನ್ ಟೇಕ್ ದ ಡಿಸಿಷನ್. ಏನಂತ ಹೇಳ್ತೀರಿ? ಅವೆರಡು ಸಮಕೋನೀಯ ಆಗೋಯಿತು. ಸಮಕೋನೀಯ ಆದ ಪರಿಣಾಮ ಏನು? ಪರಿಣಾಮ ಏನು ಅಂದರೆ ಸಮರೂಪಿಗಳಾಗೋಯಿತು, ಸಿಮಿಲರ್ ಆಗೋಯಿತು. ಸಿಮಿಲರ್ ಆದ ತಕ್ಷಣವೇ ಆ ಅನುಕ್ರಮ ಬಾಹುಗಳನ್ನು ಜ್ಞಾಪಿಸ್ಕೊಳ್ಳಿ. ಕೋನ ಪ್ರಮೇಯ ಹಾಕಿ ಓರೆ ಗುಣಾಕಾರ ಮಾಡಿ ಮಕ್ಕಳೇ. BC × BC BC² = AC × DC. ಇದನ್ನು ಎರಡನೇ ಭಾಗ ಅಂತ ನೆನ್ಪಿಟ್ಕೊಳ್ಳಿ. ಸೊ ಮೊದಲನೇದು ಏನು ಮಾಡಿದ್ವಿ ನಾವು? ಈ ಬಾಹುವಿನ ಮೇಲಿನ ವರ್ಗದ ವಿಸ್ತೀರ್ಣ ಕಂಡುಹಿಡಿದ್ವಿ. ಈ ಎರಡು ತ್ರಿಭುಜಗಳ ಸಹಾಯದಿಂದ BC ಮೇಲೆ ಒಂದು ವರ್ಗ ಕಲ್ಪಿಸ್ಕೊಳ್ಳಿ, ಅದರ ವಿಸ್ತೀರ್ಣ ಎಷ್ಟು ಅಂತ ಗೊತ್ತಾಯಿತು. ಪೈಥಾಗರಸ್ ಪ್ರಮೇಯ ಬರಬೇಕು ಅಂದರೆ ಏನು ಮಾಡಬೇಕು ಹೇಳಿ? ಇವೆರಡನ್ನು ಕೂಡೋದಷ್ಟೇನೆ. ಹಾಗಾದರೆ ನಾವು ಹಿಂಗೆ ಬರ್ಕೊಳ್ಳೋಣ. ಈಗ ನಮ್ಮ ಬಳಿ ಇರ್ತಕ್ಕಂಥ ಫಲಿತಾಂಶಗಳು ಯಾವುದಾದ್ರು ಹೇಳಿ? AB² ಗೊತ್ತು, AC × AD ಅಂತ ಗೊತ್ತು ನಮಗೆ. ಅದ್ರ ಜೊತೆಗೆ ಎರಡನೇ ವಿಚಾರ ಏನಪ್ಪ ಅಂದರೆ BC² ಗೊತ್ತು, ಅದು AC × DC ಗೊತ್ತು. ಏನು ಮಾಡೋಣ ಹೇಳಿ? ಕೂಡ್ಬಿಡೋಣ ಇವೆರಡನ್ನು? ಖಂಡಿತ ಕೂಡ್ಬಿಡೋಣ. ಕೂಡಿದ್ರೆ ಏನಾಗತ್ತೆ ನೋಡಿ, AB² + BC² = AC × AD + AC × DC ಆಯಿತು. ಈ ಬಲಭಾಗವನ್ನು ಹೇಗೆ ಕೂಡೋದು ಮಕ್ಕಳೇ ಅಂತಂದರೆ ಭಾಳ ಸುಲಭ ನೋಡಿ. ಇಲ್ಲೂ AC ಇದೆ, ಇಲ್ಲೂ AC ಇದೆ. ಇದನ್ನು ಮಹತ್ತರ ಸಾಮಾನ್ಯ ಅಪವರ್ತನ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಾಗಿ ತೆಗೆದುಬಿಡಿ. AC ಇದನ್ನು ಭಾಗಾಕಾರ ಮಾಡಿ, ಇಲ್ಲಿ ಭಾಗ ಮಾಡಿ ತೋರಿಸ್ತೀನಿ ನೋಡಿ. AC × AD AC ಭಾಗಿಸಿದ್ರೆ AC ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳ್ಕೊಳ್ಳೋದೆ AD. ಆ ADಯನ್ನೇ ನಾವಿಲ್ಲಿ ಬರೆಯೋಣ. ಹೇಗೆ ಓದಬೇಕು ಗೊತ್ತಾ? AC × AD ಅಂತ ಈ ಬ್ರ್ಯಾಕೆಟ್ನ ಇಂಟು ಅಂತ ಓದಬೇಕು. ಈ ಪ್ಲಸ್ಗೆ ಪ್ಲಸ್ ಇಟ್ಬಿಡಿ. ತಿರ್ಗಿ ಈ AC × DCಯನ್ನು ಈ HCF ಭಾಗಿಸಿ. AC × DCಯನ್ನು AC ಭಾಗಿಸಿದ್ರೆ ಆ್ಯಸ್ ಯೂಶುವಲ್ AC ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದೇ DC. ಸೊ ಈ DC ಉಳ್ಕೊಳ್ತು. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಬಿಡಿ. ಈಗ ADನ DCನ ಕೂಡಬೇಕಂತೆ ಮಕ್ಕಳೇ. ಕೂಡೋಣ. AD ಮತ್ತು DC ಎರಡು ಸೆಗ್ಮೆಂಟನ್ನು ಕೂಡಿದ್ರೆ ನಮಗೇನು ಬರುತ್ತೆ ಹೇಳಿ? AC ಬರುತ್ತೆ. AC ಜೊತೆ ಗುಣಿಸ್ಬಿಟ್ರೆ ವಾ, ವಿ ಗಾಟ್ ಇಟ್. ನೋಡಿ, ಪೈಥಾಗರಸ್ ಪ್ರಮೇಯ ಬಂದೇ ಬಿಡ್ತಲ್ಲ ಮಕ್ಕಳೇ. ಎಲ್ಲ ಬರೆದಾದ್ಮೇಲೆ ನಾವೇನು ಬರಿಬೇಕು ಹೇಳಿ? ಇತಿ ಪ್ರಮೇಯ. ಇಲ್ಲಿ ಎಲ್ಲವೂ ಮುಗಿದಿದೆ. ನಾವು ಲಾಜಿಕಲ್ಲಾಗಿ ತರ್ಕಬದ್ಧವಾಗಿ ಈ ಪ್ರಮೇಯವನ್ನು ಸಾಧಿಸಿದ್ದೇವೆ ಅಂತ ಅರ್ಥ. ಒಂದು ಸರಿ ಜ್ಞಾಪಕ ಮಾಡ್ಕೊಳ್ಳಿ ಮಕ್ಕಳೇ. 3 ಹಂತಗಳಾಗಿ ಮಾಡ್ಕೊಂಬಿಡ್ತೀರಾ. ಮೊದಲನೇ ಹಂತ ಏನು ಹೇಳಿ? ಈ ಒಂದು ಕರಾಲರಿಯನ್ನು ಉಪಪ್ರಮೇಯವನ್ನು ಸಾಧಿಸಬೇಕು. ನೆಕ್ಸ್ಟ್ BC² ಕಂಡುಹಿಡಬೇಕು. ಆಮೇಲೆ ಇನ್ನೇನೂ ಇಲ್ಲ ಮಕ್ಕಳೇ, ಜಸ್ಟ್ ಕೂಡೋದು. ನೋಡಿ, ಇದಕ್ಕೆ 4 ಅಂಕದ ಪ್ರಶ್ನೆ ಇದು. ಪ್ರತಿ ಎಕ್ಸಾಮಲ್ಲೂ ಸಾಮಾನ್ಯ ಇದನ್ನೇ ಕೇಳ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಕನಿಷ್ಠ ಒಂದು 5 ಸಾರಿ ಆದರೂ ಅಭ್ಯಾಸ ಮಾಡಿ. ಒಟ್ಟಿನಲ್ಲಿ ನೋಡಿ, ಆ ಕೋನ ಪ್ರಮೇಯದ 3 ಉಪಪ್ರಮೇಯಗಳಿತ್ತಲ್ಲ, ಅವುಗಳಲ್ಲಿ ನಾವು ಕೇವಲ ಮೊದಲ 2 ಉಪಪ್ರಮೇಯಗಳ ಸಹಾಯದಿಂದಲೇ ನಾವು ಪೈಥಾಗರಸ್ ಪ್ರಮೇಯನ ಸಾಧಿಸ್ಬಿಟ್ವಲ್ಲ ಮಕ್ಕಳೇ. ಹಾಗಾಗಿ ನಿಮಗೆ ಆ ಕೋನ ಪ್ರಮೇಯದ ಮಹತ್ವ ಈಗಲಾದರೂ ಅರ್ಥ ಮಾಡಿಕೊಂಡು ಅವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ.
ನೀವು ಅಭ್ಯಾಸ ಮಾಡಬೇಕಾದ್ರೆ ಯಾವಾಗಲೂ ಲಂಬಕೋನ ತ್ರಿಭುಜ ಹೀಗೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿಬಿಡಿ. ನೋಡಿ ಹೀಗೆ ಹಾಕ್ಕೊಳ್ಳಿ, ಈ ರೀತಿನೂ ಡ್ರಾ ಮಾಡ್ಕೊಳ್ಳಿ. ಯಾವಾಗಲೂ ABC ಅಂತಲೇ ಕೊಡಬೇಡಿ, PQR ಅಂತ ಕೊಡಿ. BUS ಬಸ್ಸು, ಕಾರು, BL, HMT ಈ ರೀತಿ ಬೇರೆ ಬೇರೆ ಅಕ್ಷರಗಳನ್ನು ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಕ್ಕಳೇ ನಿಮಗೆ ಈ ಒಂದು ಪ್ರಮೇಯ ಶಾಶ್ವತವಾಗಿ ನಿಮ್ಮ ಮನಸ್ಸಿನಲ್ಲಿ ನಿಂತ್ಕೊಳ್ಳುತ್ತೆ ಮಕ್ಕಳೇ. ಹಾಗಾಗಿ ಈಗ ನಾವು ಪೈಥಾಗರಸ್ ಪ್ರಮೇಯದ ವಿಲೋಮ ಕಾನ್ವರ್ಸನ್ನು ನೋಡ್ಬಿಡೋಣ ಮಕ್ಕಳೇ. ಹೀಗೆ ಹೇಳ್ಬೋದಾ, ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿದ್ದರೆ ಆಗೇನು ಹೇಳ್ಬೋದಪ್ಪ ಅಂದರೆ ಆ ಎರಡೂ ಬಾಹುಗಳ ನಡುವೆ ಲಂಬಕೋನ ಏರ್ಪಟ್ಟಿರುತ್ತದೆ ಅಂತ ಹೇಳ್ಬೋದು. ಇದನ್ನು ನಾನೀಗ ಒಂದು ಚಿತ್ರದಲ್ಲಿ ಮೂಲಕ ತೋರಿಸ್ತಾ ಇದ್ದೀನಿ. ನಮ್ಮ ಪಠ್ಯಪುಸ್ತಕದಲ್ಲಿ ಇದು ಕಡೆಯ ಪ್ರಮೇಯ ಮಕ್ಕಳೇ. 2.9 ಅನ್ನೋ ಒಂದು ಸಂಖ್ಯೆಯಿಂದ ನೀವು ಇದನ್ನು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನೋಡ್ಬೋದು. ನೋಡಿ ಯಾವ ರೀತಿ ಚಿತ್ರ ಹಾಕ್ಕೋಬೋದು. ಲಂಬಕೋನ ತ್ರಿಭುಜವನ್ನೇ ಹಾಕಿ, ಆದರೆ ಇಲ್ಲೆಲ್ಲೂ ಲಂಬಕೋನ ಅಂತ ಬರಿಬೇಡಿ, ಹೌದಾ. ಈಗ ದತ್ತ ಏನಂತ ಬರೀತೀರಿ, 90 ಡಿಗ್ರಿ ಬರೀಬಾರ್ದು. ತ್ರಿಭುಜ ABC ಇದೇ ಅತ್ಯಂತ ದೊಡ್ಡ ಬಾಹು ಅಂತ ಇಟ್ಕೊಂಡು AC² = AB² + BC² ಅಂತ ಬರ್ಕೊಳ್ಳಿ. ಹೀಗಿದ್ದರೆ ಆಗ ಈ ಬಾಹುಗಳು ಈ ಎರಡೂ ಬಾಹುಗಳ ನಡುವೆ ಇಲ್ಲಿ ಲಂಬಕೋನ ಏರ್ಪಟ್ಟಿರುತ್ತದೆ. ಈ ಕೋನ ABC 90 ಡಿಗ್ರಿ ಅಂತ ನಾವು ಸಾಧನೆ ಮಾಡಬೇಕು, ಹೌದಾ. ಹಾಗಾದರೆ ಒಂದು ಕೆಲಸ ಮಾಡೋಣ ಮಕ್ಕಳೇ, ಇವಾಗ ಆ ಪ್ರಮೇಯ ಮತ್ತು ವಿಲೋಮ ಪ್ರಮೇಯ ಎರಡನ್ನೂ ಒಟ್ಟಿಗೆ ನೋಡ್ಕೊಂಬಂದ್ಬಿಡೋಣ. ಒಂಥರ ಕಂಪ್ಯಾರಿಟಿವ್ ಸ್ಟಡಿ ಮಾಡೋಣ ಬನ್ನಿ ಮಕ್ಕಳೇ. ಪೈಥಾಗರಸ್ ಪ್ರಮೇಯ, ಆ ವಿಲೋಮ ಎರಡು ಒಟ್ಟಿಗೆ ನೋಡ್ತಾ ಬನ್ನಿ. ನೋಡಿ ಇಲ್ಲಿ ಯಾವ ಥರ ಚಿತ್ರ ಬರುತ್ತೆ, ಅಲ್ಲಿ ಯಾವ ಥರ ಚಿತ್ರ ಬರುತ್ತೆ. ಎರಡೂ ಚಿತ್ರ ಒಂದೇ. ಇಲ್ಲಿ 90 ಡಿಗ್ರಿ ಅಂತ ಬರೆದಿರ್ತೀವಿ, ಇಲ್ಲಿ 90 ಡಿಗ್ರಿ ಅಂತ ಬರೆಯಲ್ಲ, ಮತ್ತು 90 ಡಿಗ್ರಿ ಇರೋ ಹಾಗೆ ಡ್ರಾ ಮಾಡ್ಕೋಬೇಕು. ಇಲ್ಲಿ ದತ್ತ ಏನು, ಸಾಧನೀಯ ಏನು, ಇಲ್ಲಿ ದತ್ತ ಏನು, ಇಲ್ಲಿ ಸಾಧನೀಯ ಏನು ನೋಡ್ಕೊಂಬರೋಣ. ಇಲ್ಲಿ ದತ್ತ ಏನು ಬರೀತೀರಿ, ಲಂಬಕೋನ ತ್ರಿಭುಜ ABCಯಲ್ಲಿ ಕೋನ ABC 90 ಡಿಗ್ರಿ ಅಂತ ಬರೆದ್ರೆ, ಇಲ್ಲಿ ಸಾಧನೀಯದಲ್ಲಿ ಏನು ಬರೀತೀರಿ, ಕೋನ ABC 90 ಡಿಗ್ರಿ ಅಂತ ವಿಲೋಮದಲ್ಲಿ ಬರೀತಾ ಇದ್ದೀರಿ. ಅಂದರೆ ದತ್ತ ಸಾಧನೀಯ ಆಯಿತು. ಇನ್ನು ಸಾಧನೀಯ ಇಲ್ಲೇನು ಬರೀತೀರಿ, AB² + BC² = CA² ಅಂತ ಬರೆದ್ರೆ, ಇಲ್ಲಿ ಏನಂತ ಬರೀತೀರಿ, ದತ್ತವನ್ನು ತ್ರಿಭುಜ ABCಯಲ್ಲಿ AC² = AB² + BC² ಅಂತ ಬರಿತೀರಿ. ಅಂದರೆ ನೋಡಿ, ಈ ದತ್ತ ಸಾಧನೀಯ ಆಯಿತು, ಈ ಸಾಧನೀಯ ದತ್ತ ಆದರೆ ಇದನ್ನು ನಾವು ವಿಲೋಮ ಪ್ರಮೇಯ ಅಂತ ಕರಿತೀವಿ. ಪ್ರಮೇಯ ಎಷ್ಟು ಮುಖ್ಯವೋ ವಿಲೋಮ ಪ್ರಮೇಯ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇದನ್ನು ತಾವುಗಳು ಗಮನಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಇಷ್ಟೆಲ್ಲ ಆಯ್ತಲ್ಲ ಮಕ್ಕಳೇ, ಒಂದು ವಿಶೇಷವಾದಂಥ ಒಂದು ಗುಣವನ್ನು, ಒಂದು ಲೆಕ್ಕವನ್ನು ನಾವು ನೋಡೋದಾದರೆ ನೋಡಿ, ಇಲ್ಲೊಂದು ಲಂಬಕೋನ ತ್ರಿಭುಜ ಇದೆ. ಆ್ಯಸ್ ಯೂಶುವಲ್ಲು ಕೋನ ABC 90 ಡಿಗ್ರಿ ಆಗಿರಲಿ ಮಕ್ಕಳೇ. ಎರಡನೇದಾಗಿ ನಾವು ಒಂದು ಲಂಬ ಹೇಳ್ಕೊಳ್ಳೋಣ. BDಯನ್ನು AC ವಿಕರ್ಣಕ್ಕೆ ಲಂಬವನ್ನು ನಾವು ಹೇಳ್ಕೊಂಬಿಡೋಣ. ಹೇಳ್ಕೊಂಡ್ಬಿಟ್ಟು ಈಗ ಒಂದು ಕೆಲಸ ಮಾಡೋಣ ಮಕ್ಕಳೇ, ಈ ಎಲ್ಲ ಬಾಹುಗಳ ಅಳತೆಗಳನ್ನು ಈ ರೀತಿ ಬರೆಯೋಣ. ಈ AB ಅನ್ನೋ ಬಾಹುವಿನ ಅಳತೆ ಇದೆಯಲ್ಲ, ಅದನ್ನು ಸಣ್ಣ ಅಕ್ಷರದಿಂದ C ಮಾನಗಳಾಗಿರಲಿ, ಅದು ಚಿತ್ರದಲ್ಲೂ ಬರ್ತಾ ಇದೆ ನೋಡಿ. BC ಅಳತೆಯನ್ನು A ಅಂತಲೂ, CA ಅಳತೆಯನ್ನು B ಅಂತಲೂ, ಕಡೆಯದಾಗಿ ಈ BD ಅಳತೆಯನ್ನು ನಾವು P ಮಾನಗಳು ಅಂತ ತೆಗೆದುಕೊಂಬೋಣ. ಈ ಸಣ್ಣ ಅಕ್ಷರಗಳೆಲ್ಲಾದರೂ ನೀವು ಕಂಡ್ರೆ ರೇಖಾಗಣಿತದಲ್ಲಿ ಅದು ಆ ರೇಖಾಖಂಡಗಳ ಉದ್ದಗಳು ಅಂತ ನೀವು ತಿಳ್ಕೋಬೇಕು. ಹಾಗಾದರೆ ಏನನ್ನು ಸಾಧಿಸಬೇಕು ಗೊತ್ತಾ ಮಕ್ಕಳೇ, ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ವಿಚಾರ. 1/P² ನೋಡಿ, ಅಂದರೆ 1/BD² ಕಂಡುಹಿಡಿಯಕ್ಕೆ ಹೋಗ್ತಾ ಇದ್ದೀವಿ. = ಅದು ಯಾವುದಕ್ಕೆ ಸಮ ಆಗಿರುತ್ತೆ ಅಂದರೆ 1/A² ಅಂದರೆ 1/B² + 1/C² ದಟ್ ಈಸ್ 1/AB² ಅಂತ ಪ್ರೂವ್ ಮಾಡಬೇಕು. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದಕ್ಕೆ ಒಂದು ಹೆಸರನ್ನು ಏನಾದರೂ ಕೊಡ್ತೀರಾ ಮಕ್ಕಳೇ, ಇದನ್ನು ಯಾವ ಪ್ರಮೇಯ ಅಂತ ಕರೆಯೋಣ? ಇದಕ್ಕೆಲ್ಲ ವಿಚಾರಗಳು ನಿಮಗೆ ಗೊತ್ತಿದೆ, ಇದೆಲ್ಲ ವ್ಯುತ್ಕ್ರಮಗಳಲ್ವಾ. ಹಾಗಾಗಿ ಇದನ್ನು ನಾವು ವ್ಯುತ್ಕ್ರಮ ಪೈಥಾಗರಸ್ ಪ್ರಮೇಯ, ರೆಸಿಪ್ರೋಕಲ್ ಪೈಥಾಗರಸ್ ಥೀರಮ್ ಅಂತ ನಾವಾದರೂ ಇದನ್ನು ಕರೆಯೋಣ. ಈಗ ನೋಡಿ, ಸಾಧನೆ ಎಷ್ಟು ಚೆನ್ನಾಗಿದೆ ಅಂದರೆ ನಾನಾ ರೀತಿಯ ಸಾಧನೆಗಳಿದೆ ಇದಕ್ಕೆ. ಆದರೆ ನಾವೀಗ ವಿಸ್ತೀರ್ಣದ ಕಲ್ಪನೆಯ ಸಹಾಯದಿಂದ ಇದನ್ನು ಸಾಧಿಸೋಣ. ಅದಕ್ಕೆ ಒಂದು ಕೆಲಸ ಮಾಡೋಣ. ಈ ಲಂಬಕೋನ ತ್ರಿಭುಜ ABC ವಿಸ್ತೀರ್ಣ ಹೆಂಗೆ ಕಂಡುಹಿಡಿತೀರಿ ಹೇಳಿ? ಅರ್ಧ ಇಂಟು ಪಾದ ಇಂಟು ಎತ್ತರ. ಪಾದವನ್ನು BC ಮಾಡ್ಕೊಂಬಿಟ್ರೆ ಇದೇ ಎತ್ತರ ಆಗುತ್ತೆ. ಹಾಗಾಗಿ 1/2 AC ಆಗೋಯಿತು.
ಅಥವಾ ಇದನ್ನು ಈ ವಿಕರ್ಣವನ್ನು ಕೂಡ ನಾವು ಪಾದ ಮಾಡ್ಕೋಬೋದಲ್ವಾ. ಆವಾಗ ಬಿ ಡಿ ಅನ್ನೋದೇ ಎತ್ತರ ಆಗೋದ್ರಿಂದ ಇಟ್ ಈಸ್ ಆಲ್ಸೋ ಈಕ್ವಲ್ ಟು ಹಾಫ್ ಬಿ ಪಿ ಅಂತಲೂ ನಾವು ಕರಿಬೋದು. ಸೊ ವಿ ಗಾಟ್ ದ ರಿಸಲ್ಟ್ 1/c² + 1/a² ಈಸ್ ಈಕ್ವಲ್ ಟು 1/p² ಬಂದೇ ಬಿಡ್ತು ನೋಡಿ. ಎ ಸಿ ಪಿ ಯಾವ್ದು ನೋಡ್ಕೊಳ್ಳಿ, ಎ ಅಂದರೆ ಬಿ ಸಿ ಬಾಹುವಿನ ಉದ್ದ, ಈ ಬಾಹುವಿನ ಉದ್ದ. ಸೊ 1/c² + 1/a² ಅಂದರೆ 1/p². ಇದನ್ನು ಪೈಥಾಗರಸ್ ಪ್ರಮೇಯದ ವ್ಯುತ್ಕ್ರಮ ಅಂತ ಹೇಳ್ಬೋದು. ಇನ್ನೂ ಸಾಕಷ್ಟು ಬೇರೆ ಬೇರೆ ರೀತಿಯಾಗಿ ಇದನ್ನು ಪ್ರೂವ್ ಮಾಡ್ತಾರೆ. ತಾವು ದಯವಿಟ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತಾ ನಿಮಗೆ ಶುಭವನ್ನು ಕೋರ್ತಾ ಮತ್ತೊಂದು ಲೆಕ್ಕಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಇದು ಏನಿರ್ಬೋದು ಹೇಳಿ? ಇದು ಈ ಚಿತ್ರ ನೋಡಿದ ತಕ್ಷಣ ಏನು ಜ್ಞಾಪಕ ಬರ್ತಾ ಇದೆ? 4 ಬಾಹುಗಳು ಸಮವಾಗಿದೆ, ಅಭಿಮುಖ ಬಾಹುಗಳು ಸಮಾನಾಂತರವಾಗಿದೆ, 4 ಕೋನಗಳು ಸಮವಾಗಿಲ್ಲ. ಇದನ್ನು ಏನಂತ ಕರಿತೀರಿ? ಹೌದು, ವಜ್ರಾಕೃತಿ ಅಂತ ಇದನ್ನು ಕರಿತೀವಿ. ಸೊ ಎ ಬಿ ಸಿ ಡಿ ಅನ್ನೋದು ವಜ್ರಾಕೃತಿ. ಇದರಲ್ಲಿ ಎ ಸಿ ಒಂದು ಕಾರಣ, ಬಿ ಡಿ ಇನ್ನೊಂದು ಕಾರಣ. ಅದೆರಡು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ತಂಬಡ್ಗಿರಿ ಇದೆ. ಹಾಗಾಗಿ ಪೈಥಾಗರಸ್ ಪ್ರಮೇಯವನ್ನು ಸ್ವಲ್ಪ ಅನ್ವಯಿಸ್ಬಿಟ್ರೆ ಎಂಥ ಒಂದು ಫಲಿತಾಂಶ ಸಿಗುತ್ತೆ ಗೊತ್ತಾ? ನೋಡಿ, AC² + BD² ಮಾಡಿದರೆ ಅದು 4 AB² ಸಮ ಅಂತೆ, ಅಥವಾ 4 B² BC² CD² ಯಾವ್ದು ಬೇಕಾದ್ರೂ ಹೇಳಿ. ಭಾಳ ಸುಲಭ ಮಕ್ಕಳೇ, ಏನಿಲ್ಲ, ಬಿಟ್ಟು ನೋಡಿ. ಹಾಗಾಗಿ ಇದನ್ನು ಹಿಂಗೆ ಬರಿಬೋದ ಮಕ್ಕಳೇ? ಈ 4AB² ಅನ್ನೋ ಬದಲು ಅದನ್ನು ಬಿಡಿಸ್ಬಿಟ್ಟೇ ಬರೆಯೋದಾದರೆ ಹಾಗೆ ಹೋಯ್ತಲ್ಲ ಮಕ್ಕಳೇ. ಏನಪ್ಪ ಅಂದರೆ ಆ ಚಿತ್ರಗಳನ್ನು ಯಾಕೆ ನಾವು ಸರಿಯಾಗಿ ಹಾಕೋದೇ ಇಲ್ಲ? ಆ ವಜ್ರಾಕೃತಿನ ಹೆಂಗೆ ಹಾಕೋದು ಅನ್ನೋದನ್ನು ನಾನು ನಿಮ್ಮ ಮುಂದೆ ಈಗ ವ್ಯಕ್ತಪಡಿಸ್ತಾ ಇದ್ದೀನಿ. ಫಸ್ಟ್ ಏನು ಮಾಡಿಬಿಡಿ, ಈ ರೀತಿ ಒಂದು ಕರ್ಣವನ್ನು ಹೇಳ್ಕೊಂಬಿಡಿ. ಇದು ಎಷ್ಟು ಉದ್ದ ಬೇಕಾದ್ರೂ ಹೇಳ್ಕೊಳ್ಳಿ. ಎ ಸಿ ಅಂತ ಹೆಸರು ಕೊಡಿ. ಇದಕ್ಕೆ ಮಧ್ಯ ಬಿಂದುವನ್ನು ಗುರ್ತು ಹಾಕ್ಕೊಳ್ಳಿ, ಓ ಅಂತ ಹೆಸರು ಕೊಡಿ. ಮತ್ತು ಇಲ್ಲಿ ಒಂದು ಲಂಬವಾಗಿ ಮತ್ತೊಂದು ರೇಖೆಯನ್ನು ಹೇಳ್ಕೊಳ್ಳಿ. ಇದಕ್ಕೆ ಮತ್ತೊಂದು ಕರ್ಣ, ಇದು ಬಿ ಡಿ. ಇದು ಇಲ್ಲಿ ಬಿ ಓ ಡಿಗೆ ಸಮ ಆಗಿರ್ಬೇಕು ಮಕ್ಕಳೇ. ಮತ್ತು ಬಿ ಒ ಅನ್ನೋದು ಎ ಒಗೆ ಸಮ ಆಗಿರಬಾರ್ದು, ಅನ್ಈಕ್ವಲ್ ಆಗಿ ಹೇಳ್ಕೊಳ್ಳಿ. ಈಗೆಲ್ಲ ಶೃಂಗಗಳನ್ನು ಸೇರಿಸ್ಕೊಂಡ್ಬಂದ್ಬಿಡಿ, ತಗೊಳ್ಳಿ ನಿಮ್ಮ ವಜ್ರಾಕೃತಿ. ಹೌದಾ? ಸ್ಕೇಲು ಪೆನ್ಸಿಲ್ ಇಟ್ಕೊಂಡೇ ಚಿತ್ರಗಳನ್ನು ನಾವು ಎಳೆಯಬೇಕು. ಹಾಗಾಗಿ ಅಭ್ಯಾಸ 2.5ರಿಂದ ಒಂದು ಲೆಕ್ಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. 6ನೇ ಲೆಕ್ಕ. ಯಾವ ತ್ರಿಭುಜ ಹೇಳಿ ಇದು? ಇದೆಂಥ ತ್ರಿಭುಜ ಹೇಳಿ? ನೋಡಿ, 60 ಡಿಗ್ರಿ ಇದೆ, ಅಂದರೆ ಇದು 60 ಆಗಲೇಬೇಕು. ಸಮಬಾಹು ತ್ರಿಭುಜ ಆಗೋಯಿತು. ಇಲ್ಲಿ ಪ್ರತಿಯೊಂದು ಬಾಹುವಿನ ಅಳತೆಯನ್ನು ಎ ಅಂತ ಇಟ್ಕೊಳ್ಳೋಣ. ಈಗ ಈ ರೀತಿ ಶೃಂಗದಿಂದ ಒಂದು ಪಾದಕ್ಕೆ ಲಂಬ ಹೇಳಿದ್ರೆ ಆ ಲಂಬ ಏನು ಮಾಡುತ್ತೆ? ಪಾದವನ್ನು ದ್ವಿಭಾಗಿಸ್ಬಿಟ್ಬಿಡ್ತತೆ. ಹಾಗಾಗಿ ಇದು a/2 ಆಯಿತು, ಇದು ಕೂಡ a/2 ಆಯಿತು. 2 ಲಂಬಕೋನ ತ್ರಿಭುಜ ಇದೆ. ಪೈಥಾಗರಸ್ ಪ್ರಮೇಯ ಅಪ್ಲೈ ಮಾಡೋಣ ಬನ್ನಿ. ಇವಾಗ ಪೈಥಾಗರಸ್ ಪ್ರಮೇಯ ಯಾವುದಾದ್ರೂ ತ್ರಿಭುಜ ತಗೊಳ್ಳಿ, ಪೈಥಾಗರಸ್ ಪ್ರಮೇಯ ಅಪ್ಲೈ ಮಾಡಿ ಒಂದು ಸ್ವಲ್ಪ ಸುಲಭ ರೂಪಕ್ಕೆ ತಗೊಂಬನ್ನಿ. ಲಾಸ ತಗೊಳ್ಳಿ, ಎಲ್ಲ ಸುಲಭ ರೂಪಕ್ಕೆ ತಂದುಬಿಟ್ರೆ ನೋಡಿ ನಮಗೆ 3a²/4 ಆಗೋಯಿತು. ವರ್ಗಮೂಲ ತಗೊಂಬಿಡಿ. √3√3a²/4 ಈಸ್ ಹೆಚ್ಚಾಯಿತು. √3 ಹೊರಡೆ ಹಾಗೆ ಇಟ್ಕೊಂಬಿಡಿ. a² a ವರ್ಗಮೂಲ, 4ಕ್ಕೆ 2. ಸೊ ದೇರ್ಫೋರ್ ಎತ್ತರ, ಹೆಚ್ಚಂದರೆ ಎತ್ತರ. ಒಂದು ಸಮಬಾಹು ತ್ರಿಭುಜದಲ್ಲಿ ಅದರ ಎತ್ತರವು ಎಷ್ಟಿರುತ್ತಪ್ಪ ಅಂದರೆ a × √3/2 ಆಗಿರುತ್ತೆ. ಹಾಗಾಗಿ ಯಾವುದೇ ಒಂದು ಸಮಬಾಹು ತ್ರಿಭುಜ ತಗೊಳ್ಳಿ ಮಕ್ಕಳೇ, ಆ ಎತ್ತರ ಎಷ್ಟಿರುತ್ತೆ ಅಂದರೆ ಈ ಎತ್ತರವು ಈ ಲಂಬವು ಎಲ್ಲವೂ ಸಮ ಆಗಿದ್ದೇ ಇರುತ್ತೆ. ಒಂದೊಂದು ಎತ್ತರ ಎಷ್ಟಿರುತ್ತೆ ಅಂದರೆ a × √3/2. ಎ ಅಂದರೆ ಪ್ರತಿ ಬಾಹುವಿನ ಅಳತೆ ಅನ್ನೋದನ್ನು ತಾವು ದಯವಿಟ್ಟು ಮರೆಯಬೇಡಿ. ಹಾಗಾಗಿ ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ನಾವೇನೆಲ್ಲ ಕಲ್ತಿದ್ದೀವಿ ನೋಡಿ? ಪೈಥಾಗರಸ್ ಪ್ರಮೇಯದ ಸಾಧನೆ, ಅದರ ವಿಲೋಮ ಹಾಗೂ 2 ಮಾದರಿ ಲೆಕ್ಕಗಳನ್ನು ಅರ್ಥ ಮಾಡಿಕೊಂಡೆವು ಅಲ್ವಾ ಮಕ್ಕಳೇ? ಇದುವರೆಗೆ ಒಟ್ಟಾರೆ ಹೇಳೋದಾದರೆ ಮಕ್ಕಳೇ, ನಾವು ಅಧ್ಯಾಯ 2 ತ್ರಿಭುಜಗಳಲ್ಲಿ 9 ಪ್ರಮೇಯಗಳಿದೆ. ಹೌದಾ? ಆ 9 ಪ್ರಮೇಯಗಳನ್ನು ಅರ್ಥ ಮಾಡಿಕೊಂಡಿದ್ದೀವಿ ನಾವು. ಮುಂದಿನ ತರಗತಿಯಲ್ಲಿ ಇನ್ನೊಂದು ತರಗತಿ ಇದೆ ಮಕ್ಕಳೇ ಈ ಅಧ್ಯಾಯಕ್ಕೆ. ಅಲ್ಲಿ ನಾವು ಏನು ಮಾಡೋಣ ಅಂತಂದರೆ 2.6 ಬರ್ತಕ್ಕಂಥ ಲೆಕ್ಕಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಮನೆ ಕೆಲಸ ಮಾಡ್ತಿರಲ್ವ, ಬರ್ಕೋತಿರಲ್ವ, ಹೋಮ್ವರ್ಕನ್ನು ಏನು ಮಾಡಬೇಕು ಅಂತ ನೋಡಿ, ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ 5 ಮಾದರಿ ಲೆಕ್ಕಗಳಿದೆ. ಅವುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಪರ್ಟಿಕ್ಯುಲರ್ ಒಂದು ಕ್ಲಾಸ್ ಬುಕ್ನಲ್ಲೇ ನೀಟಾಗಿ ಬರೆದು ನಿಮ್ಮ ಟೀಚರ್ಸ್ಗೆ ದಯವಿಟ್ಟು ತೋರಿಸಿ ಅಂತ ಹೇಳ್ತಾ ಅವುಗಳನ್ನು ಒಮ್ಮೆ ಆದರೂ ನೀವು ಬರೀರಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು
ಹಾಗೂ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಮಕ್ಕಳೇ, ನಾನು ಹೋಗಿ ಬರ್ತೀನಿ.